ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಪ್ರೀವಿಯಸ್ ಬ್ಲಾಗ್ ಏನು ಹಾಕಿದ್ನೋ ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಇದು. ಅಂದರೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇರೋದ್ರದ್ದೇ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾವು 6:15ಗೆ ಮನೆ ಬಿಟ್ಟು 6:45ಗೆಲ್ಲ ಮೈಸೂರಿಗೆ ಬಂದು ತಲುಪಿದ್ದೀವಿ. ಕಾಯ್ತಾವ್ರ ಬೇಡ ನೀನು ಎಮ್ಗೆಲ್ ಇದ್ಕೊಂಡೆ ನರಸೀಪುರ ಅಂದ್ಬಿಟ್ಟು ನೀನು ಶಿವ ನಡೆಯಪ್ಪ. ಅರ್ಧ ಗಂಟೆಯಿಂದ ಕಾಯಿಸ್ಬಿಟ್ಟು ನಡೆಯಪ್ಪ, ಅಲ್ಲಿಂದ ಬಂದ್ಬಿಟ್ಟು ನೀನು ಅಲ್ಲಿಂದ ಓಡ್ಕ ಬಂದಿದ್ರು ಬರೋದಾಗಿತ್ತು ಇಷ್ಟೊತ್ತಿಗೆ. ಅಲ್ಲಿಂದ ಓಡ್ಕೊ ಬರ ಎಲ್ಲ ಬೈಕ್ ಆಗಿದ್ರೆ ಅರ್ಧ ಗಂಟೆ ನೋಡೋಣ. ಬೈಕಲ್ಲ ಬರ ಬಸ್ ಕಾಯ್ಕೊಂಡ್ರೆ ಬರೋಲ್ಲ ಜಾಸ್ತಿ ಬೈದ್ರಲ್ಲಿ ಬಸ್ಸಲ್ಲಿ ನಾವಿವತ್ತು ಹೊರಡ್ತಾ ಇರೋದು ಕೋಟೆ ಸೈಡು. ಸೊ ಅಣ್ಣಂಗೆ ಹೇಳಿದ್ದೆ ಅಣ್ಣನ ಕೋಟೆ ಸೈಡ್ ಕರ್ಕೊಂಡು ಹೋಗೋಣ ಅಂತೇಳಿ. ಹಂಗಾಗಿ ಅಣ್ಣ ಕಾರ್ ತೊಗೊಂಡು ಬಂದಿದ್ದ. ನಮ್ಮ ಅತ್ತೆ ಮಗ ಗಿರೀಶ್ ಅವನು ಲೇಟಾಗಿ ಬಂದಿದ್ದು, ಓಡ್ಕೊಂಡು ಬಂದಿದ್ದು ಅವನೇ. ಸೊ ನಾವು 6:45ಗೆಲ್ಲ ಮೈಸೂರಿಗೆ ಬಂದ್ವಿ. ಅವನು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ಸೊ ಬರುವಾಗ ಓಡ್ಕೊಂಡು ಬರ್ತಾಯಿದ್ದ, ಅದಕ್ಕೆ ರೇಗಿಸ್ತಾ ಇದ್ವಿ ನಾನು ನಮ್ಮ ಅಣ್ಣ ಎಲ್ಲ. ಡ್ರೈವ್ ಮಾಡ್ತಾ ಇರೋದು ಅಣ್ಣ, ಈ ಕಡೆ ಇರೋದು ಗಿರೀಶ್ ನಮ್ಮ ಅತ್ತೆ ಮಗ. ನಾವಿಬ್ಬರು ಹಿಂದೆಗಡೆ ಕುತ್ಕೊಂಡಿದ್ದೀವಿ. ಸೊ ನಾವಿವತ್ತು ಫಸ್ಟಿಗೆ ಕೋಟೆಗೆ ಹೋಗ್ತಾ ಇದ್ದೀವಿ. ಕೋಟೆಯಲ್ಲಿ ನನ್ನ ಸಿಸ್ಟರ್ ಅಕ್ಕ ಇದ್ದಾರೆ, ಮತ್ತು ನಮ್ಮ ಅಪ್ಪನಿಗೆ ತಂಗಿ ಕೂಡ ಹೌದು ಅವರು. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ಫಸ್ಟು. ಸೊ ಅವ್ರ ಮನೆಗೆ ಬಂದ್ವಿ. ಅಲ್ಲಿಗೆ 8:45ಗೆಲ್ಲ ಬಂದು ಬರೋ ಅಷ್ಟರಲ್ಲಿ ಅವರು ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಪುಳಿಯೋಗರೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿದರು, ಮತ್ತು ಬಜ್ಜಿ ಮಾಡಿದರು, ಹೀರೆಕಾಯಿ ಬಜ್ಜಿ ಮಾಡಿದರು. ಸೊ ಅವ್ರ ಮನೆಯಲ್ಲಿ ತಿಂಡಿ ತಿಂದ್ಕೊಂಡು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅಲ್ಲಿಂದ ಹೊರಡಬೇಕು. ಇವರು ತುಂಬ ದಿವಸದಿಂದ ಹೇಳ್ತಾನೆ ಇದ್ದರು, ನನಗೆ ಮನೆಗೆ ಬರಬೇಕು ನೀನು ಅಂತೇಳ್ಬಿಟ್ಟು. ನಾನು ಶೋಭನ್ ಮನೇಲಿ ಶೋಭನ್ ಮದುವೆ ಕಾರ್ಡ್ ಕೊಡುವಾಗ ಕೂಡ ನನಗೆ ಮಿಸ್ ಆಗಿತ್ತು. ಹಾಗಾಗಿ ಈ ಸಲ ತಪ್ಪದೆ ಹೋಗಿದ್ದೆ. ಇದು ದೊಡ್ಡದಾಗ ಆಗುತ್ತೆ ತಾನೇ? ನೆರಳು ಮಾಡ್ಬಿಟ್ಟವ್ರೆ, ನೆರಳಲ್ಲೇ ಬರೋದಾ? ಅಂದ್ರೆ ಗಿಡ ತರ ಇರುತ್ತಲ್ಲ ಅದನ್ನ ಅಲ್ಲಿ ಹಾಕ್ತಾರ. ಮಾತ್ರ ಬೆಂಕಿ ಅಲ್ಲಿ ಹೊರಗಡೆ ಬೆಂಕಿ ಬರಲ್ಲ, ಬರೀ ಕಾವು. ಈ ಕಬ್ಬಣ ಎಲ್ಲ ಇದು ಕಾದಾಗ ಶಕಲೆ ಅದು ಇದಾಗಬೇಕು ಅಂತ ಅಲ್ಲಿ ಮೇಲ್ಗಡೆವರೆಗೂ ಕಟ್ತಾರೇನೋ, ಅಲ್ಲಿ ಮೇಲ್ಗಡೆ ಕಂಬಿ ಐತಲ್ಲ ಅಲ್ಲಿವರೆಗೂ. ಎಲೆ ಇರ್ತಾವಲ್ಲ, ಎಲೆ ಬಿದ್ಬಿಟ್ರೆ ಅದ್ರೊಳಗೆ ಸುಟ್ಟೋಗಿ ಬೆಂಕಿ ಕದ್ಬಿಟ್ಟು ಎಲ್ಲ ಸುಟ್ಟೋಯ್ತವೆ ಅಂತ ಕಟ್ತೀವಿ, ಬಲೆ ಕಟ್ತೀವಿ. ಎಲೆ ಬೀಳ್ಬಾರ್ದು ಕೆಳಕ್ಕೆ ಅಂತ ಇಲ್ಲಿ ಕಟ್ಟಾದ್ಮೇಲೆ ಇಲ್ಲಿ ಸುಮಾರು ಬೇರೆ ಸುಟ್ಟೋಗವೆ. ಹಂಗಾಗಿ ಎಲೆ ಬಿದ್ದಿ ಕಡ್ಡಿ ಜಾರ್ಕೊಂಡ್ ಬಿದ್ದೋಗಿ ಅಥವಾ ಇದ್ರ ಮ್ಯಾಗ ಬಿದ್ರೆ ಇದು ಫುಲ್ ಕಾವಲ್ಲಿ ಇರ್ತದಲ್ಲ, ಕತ್ಕೊಬಿಡ್ತದೆ. ಆದ್ರೂ ಹಂಗ ಹಾಕಿದ್ರೆ ಅದು ಸೇಫ್ಟಿ. ಒಂದ್ ಜನ ಮಿಸ್ ಆಗಿದ್ರು ಇದಾಗಲ್ಲ. ಅದು ಕಬ್ಬಣನೇ ಅಲ್ವಾ? ಅದನ್ನು ಏನು ಆಗಲ್ವಲ್ಲ, ಮೆಲ್ಟ್ ಆಗಲ್ವಲ್ಲ. ಮೂರ್ ದಿನ ಬೇಯಿಸ್ಬೇಕಾ? 3 ರಾತ್ರಿ 2 ಹಗಲು. ನೋಡಿ ನೀವು ಬೀಡಿ ಸೇಕವ್ರೆ ಎಷ್ಟು ಕಷ್ಟ ಪಡ್ಬೇಕು. ಕಂಟಿನ್ಯೂಸ್ ಒಂದ್ಗಳಿಗೆ ಮಿಸ್ ಆಯ್ತು ಅಂದ್ರೆ ಡೋರ್ಗೆ ಅಲ್ಲಿ ಏರ್ ಕಿಟ್ಕಿಲ್ ನೋಡ್ಕೋಬೇಕು. ಮುಂದ್ಗಡೆಯಿಂದ ಏಣಿ ಹಾಕೊಂಡು ಏರ್ ಕಿಟ್ಕಿಲ್ ನೋಡ್ಕೋಬೇಕು, ಏರ್ ಕಿಟ್ಕಿಲ್ ನೋಡ್ಕೋಬೇಕು. ಇಷ್ಟ ಕಾವಿರುತ್ತಲ್ಲ, ಇನ್ನು ಎಲ್ಲಿಗೆ ಹೋಗೋದು? ಆಯ್ತು ಬನ್ನಿ. ಅಲ್ಲಿ ಮೇಲ್ಗಡೆ ಕಟ್ತಾರಲ್ಲ ಅಲ್ಲಿವರೆಗೂ ಹೋಗ್ಬೇಕು. ಅದ್ರಲ್ಲೂ ಒಂದ್ ಕಡ್ಡಿ ಸೊಪ್ಪು, ಒಂದೇ ಒಂದ್ ಕಡ್ಡಿ ಸೊಪ್ಪಲ್ಲಿ 5 ತರ ಸೊಪ್ಪು ತೆಗಿಬೇಕು. ಅಲ್ಲೇ ಇದನ್ನೇ ತೆಗೆದ್ರೆ ಬರ್ತಲ್ಲ, ಬಿಡು ತೆಗಿಯಕ್ಕಾಗಲ್ವಂತ. ಇರುವೆ ಐತೆ ಇಲ್ಲಿ ಉರಿ ಹಾಕದ ಅಲ್ಲಿವರೆಗೂ ಸೌದೆ ಹಾಕಿ
ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ. ಈ ಪೈಪಲ್ಲಿ ಕಾಣಿಸ್ತಿತ್ತಲ್ಲ ಅದು ತಾನೆ ಹಾಕು, ಅದು ಹಾಕು, ಚಿಲ್ಕ ಹಾಕು. ಇದು ನನ್ನ ಕೋ-ಸಿಸ್ಟರ್ ಜಯಶೀಲ ಅವರ ತವ್ರ ಮನೆಯಲ್ಲಿ ಮಾಡ್ಕೊಂಡಿರೋ ವಿಡಿಯೋ. ಅವ್ರ ಮನೇಲಿ ಹೊಗೆ ಸೊಪ್ಪನ್ನು ಬೆಳೀತಾರೆ ಮತ್ತು ಅದನ್ನು ಮಾರಾಟಕ್ಕೆಲ್ಲ ಇಡ್ತಾರೆ. ಸೊ ಅದ್ರದ್ದು ನಾನು ವಿಡಿಯೋ ಮಾಡಿಕೊಂಡೆ. ಅದ್ರದ್ದು ಹೆಂಗೆ ಬೆಳೀತಾರೆ, ಏನು ಮಾಡ್ತಾರೆ ಅಂತೆಲ್ಲ ಇನ್ಫಾರ್ಮೇಷನ್ಸ್ ತೊಗೊತಾ ಇದ್ದೆ. ಸೊ ಅವ್ರ ಮನೇಲಿ ಅಡುಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮಾವಿನಕಾಯಿ ಚಿತ್ರಾನ್ನ, ಹೆಸರುಬೇಳೆ, ಕೋಸಂಬರಿ ಮತ್ತು ಒಬ್ಬಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಊಟ ಮಾಡಿಕೊಂಡು ನಾವು ಹಾಸನಕ್ಕೆ ಹೊರಟ್ವಿ, ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂಥೇಳಿ. ಇಲ್ಲಿ ಹಾಸನ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ಇಲ್ಲಿ ಫಸ್ಟೇ ನನ್ನ ಮನೆಯವ್ರಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಳ್ಳಿ ಅಂತ, ಅವ್ರು ಬಟ್ ಮಾಡಲಿಲ್ಲ. ನನ್ನ ಮನೆ ಒಳಗಡೆ ಬಂದಮೇಲೆ ವಿಡಿಯೋ ಮಾಡಿದ್ರು. ನನ್ನ ತುಂಬ ವರ್ಷಗಳ ಹಿಂದಿನ ಫ್ರೆಂಡು. ಸೊ ಅವ್ರ ಬಗ್ಗೆ ಹಿಂಗೆ ಹೇಳಬೇಕು, ಏನು ಹೇಳಬೇಕು ಅಂತ ನನಗೆ ಸ್ವಲ್ಪ ಎಮೋಷ್ನಲ್ ಆಗ್ತೀನಿ, ಆದರೂ ಸ್ವಲ್ಪ ಹೇಳ್ತೀನಿ. ಎಷ್ಟು ವರ್ಷದ ಫ್ರೆಂಡ್ಶಿಪ್ ಆಂಟಿ ನಮ್ಮದು? 15 ವರ್ಷ ಆಯ್ತು. 15 ವರ್ಷ ಆಯ್ತು ಅನ್ಸುತ್ತೆ ಅಲ್ವಾ? 15 ವರ್ಷ ಆಯಿತು. 15 ವರ್ಷ ಆಗಿದೆ. ಅದೇ ನಮ್ಮದು 15 ವರ್ಷಗಳ ಫ್ರೆಂಡ್ಶಿಪ್ಪು. ಹೆಂಗೆ ಅಂತೇಳಿದ್ರೆ, ನನಗೆ ನನ್ನ ಫೇಸ್ನ ನೋಡಿದ ತಕ್ಷಣ ಅವರು ನನ್ನ ಫೀಲಿಂಗ್ ಏನಿರುತ್ತೆ ಅಂತ ಅನ್ನೋದನ್ನು ಹೇಳ್ಬಿಡ್ತಾರೆ. ಆ ಥರ ಅವ್ರಿಗೆ ನಾನು ಖುಷಿಯಾಗಿದ್ದೀನ, ಬೇಜಾರಲ್ಲಿದ್ದೀನ ಅಂತ ಅನ್ನೋದು ನನ್ನ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇವಾಗಂತೂ ಫೋನಲ್ಲಿ ನನ್ನ ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆ ರೀತಿ ಒಂದು ಫ್ರೆಂಡ್ ಅವರು ನನಗೆ. ನನಗಿಂತ ಏಜಲ್ಲಿ ದೊಡ್ಡವರು, ಆದರೂ ನಮಗಿಬ್ರಿಗೂ ಒಂಥರ ಬಾಂಡಿಂಗ್ ಇದೆ. ಅಂದರೆ ನಾನು ಕೆಲವೊಂದು ವಿಷಯನ ಅಮ್ಮನ ಹತ್ರ ಕೂಡ ಶೇರ್ ಮಾಡೋಕ್ಕಾಗಲ್ಲ, ಅಂಥ ವಿಷಯಗಳನ್ನೆಲ್ಲ ನಾನು ಅವ್ರ ಹತ್ರ ಶೇರ್ ಮಾಡಿದ್ದೀನಿ. ಸಿಸ್ಟರ್ಸ್ ಜೊತೆ ಶೇರ್ ಮಾಡೋಕ್ಕಾಗದಿರೋದನ್ನೆಲ್ಲ ನಾನು ಅವ್ರ ಹತ್ರ ಶೇರ್ ಮಾಡಿದ್ದೀನಿ. ಸೊ ನನಗೊಂಥರ ಬೆಸ್ಟ್ ಫ್ರೆಂಡು ಅಂತ ಹೇಳಿದ್ರೆ ನನಗೆ ಲೈಫಲ್ಲಿ ಅವರೊಬ್ಬರೇ ಅಂತ ಹೇಳ್ಬೋದು. ಎಷ್ಟೇ ದೂರ ಇದ್ರೂ ಫೋನ್ ಕಾಂಟ್ಯಾಕ್ಟ್ ಇದೆ, ವಿಡಿಯೋ ಕಾಲ್ ಮಾಡ್ತೀವಿ, ಎಲ್ಲ ಇದೆ. ಬಟ್ ನೋಡಿ ತುಂಬ ವರ್ಷಗಳಾಗಿತ್ತು. ಅವ್ರಿಗೆ ಹೆಂಗೆ ಅಂದರೆ ನನ್ನ ನೋಡಿದ ತಕ್ಷಣ ಅಳೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಥರ ಆಲ್ರೆಡಿ ಅವ್ರ ಕಣ್ಣಂಚಲ್ಲಿ ನೀರು ಬಂದಿತ್ತು ನಾನು ಹೋಗಿದ ತಕ್ಷಣ. ಸೊ ಎಲ್ಲರೂ ಇದ್ದರು ಅನ್ನೋ ಕಾರಣಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರು. ಆ ಥರ ಒಂದು ಫ್ರೆಂಡ್ ಅವರು ನನಗೆ. ಆದ್ರೂ ನನ್ನ ತಲೆಯೆಲ್ಲ ಸೋರಿ, ಯಾಕೆ ಈ ರೀತಿ ಸೊರ್ಗೋಗಿದ್ಯಾ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ಕೇಳಿದಾಗ ನನಗೊಂಥರ ಫೀಲ್ ಆಯಿತು. ಸೊ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ನನಗೆ. ಅವರು ಮದುವೆಗೆ ಬರ್ತಾರೋ ಬಿಡ್ತಾರೋ ಅದು ಅವ್ರ ಇಷ್ಟ, ಬಟ್ ನಾನು ಅವ್ರನ್ನ ನೋಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಿದ್ದು. ಅಲ್ಲಿಗೆ ಹೋದಾಗ ನಮ್ಮ ಅಣ್ಣನಿಗೊಂದಷ್ಟು ಮೆಮೊರೀಸು ಮತ್ತು ಗಿರೀಶಂಗೊಂದಷ್ಟು ಮೆಮೊರೀಸು ಅದನ್ನ ಬಗ್ಗೆ ಅವರು ಮಾತಾಡ್ತಾಯಿದ್ರು. ಗಿರಿ ಕೂಡ 15 ವರ್ಷಗಳ ಹಿಂದೆ ಹಾಸನಲ್ಲಿ ಸ್ಟೇ ಆಗಿದ್ದ ಒಂದಷ್ಟು ವರ್ಷಗಳು. ಸೊ ಅದನ್ನು ಅವನು ನೆನ್ಪು ಮಾಡ್ಕೊಂಡ. ಬಟ್ ಅವನು ಹೇಳ್ತಾ ಇದ್ದ, ಇಷ್ಟೊಂದು ಆತ್ಮೀಯತೆ ಇದೆ ಅಂದರೆ ನಾವು ಇಲ್ಲಿ ಬಂದು ಕಾರ್ಡ್ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಹೇಳಿ ಹೇಳ್ತಾ ಇದ್ದ. ಅವನು ಯಾರನ್ನೂ ಅಷ್ಟು ಸುಲಭಕ್ಕೆ ಒಪ್ಪಲ್ಲ. ಬಟ್ ಅವರು ನಮ್ಮನ್ನು ಬರ್ಮಾಡ್ಕೊಂಡಿದ್ದ ರೀತಿನೆಲ್ಲ ನೋಡಿ ಅವನು ತುಂಬಾ ಖುಷಿಪಟ್ಟ. ಅವರು ನಮ್ಮನ್ನು ಬರ್ಮಾಡ್ಕೊಂಡಿದ್ದು, ಮಾತಾಡಿದ್ದು ಅದನ್ನೆಲ್ಲ ಕೇಳಿ ತುಂಬಾ ಖುಷಿಪಟ್ಟ. ಒಳ್ಳೆ ಫ್ರೆಂಡು, ಬಂದಿದ್ದಕ್ಕೂ ಸಾರ್ಥಕ ಆಯಿತು ಬಿಡು ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾವು ಮತ್ತೆ ಇವಾಗ ನಮ್ಮ ಯಜಮಾನ್ರ ಫ್ರೆಂಡು ಇನ್ನೊಬ್ಬರು ಚಂದ್ರು ಅಂತ ಹೇಳಿ, ಅವರು ಕೂಡ ಅಷ್ಟೇ 15-16 ವರ್ಷಗಳ ಫ್ರೆಂಡು. ಅವರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಬೆಂಗಳೂರಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಇದ್ವಿ. ಹಾಗಾಗಿ ಅವ್ರ ಮನೆಗೆ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೂಡ ಹೋಗ್ತಾಯಿದ್ವಿ. ನಾವು ಏನಕ್ಕೆ ಹಾಸನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂತಂದರೆ, ನಾವು ಚನ್ನರಾಯಪಟ್ಟಣ ಹೋಗಬೇಕಾಗಿತ್ತು. ಅಲ್ಲಿ ನನ್ನ ಕೋ-ಸಿಸ್ಟರ್ ದೊಡ್ಡಮ್ಮ ಇದ್ದಾರೆ, ಅಲ್ಲಿಂದ ಹತ್ರ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿದ್ರೆ ಹೋಗಿ ಬಂದುಬಿಡೋಣ. ಆಮೇಲೆ 5-6 ವರ್ಷಗಳಿಂದ ಅವರು ಕರಿತಾನೇ ಇದ್ದರು ನಮ್ಮನ್ನು, ಬನ್ನಿ ಮನೆಗೆ ಅಂತ. ನಮಗೆ ಹೋಗೋಕ್ಕೆ ಆಗೇ ಇರಲಿಲ್ಲ. ಸೊ ಇದೊಂದು ರೀಸನ್ನು, ಇದೊಂದು ನೆಪ ಇಟ್ಕೊಂಡು ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು. ಆಮೇಲೆ ಅಣ್ಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಆಯಿತು, ಅಷ್ಟು ದೂರ ಆದರೂ ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಹಂಗಾಗಿ ಅವ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಕ್ಕೆ ನಮಗೊಂದು ಧೈರ್ಯ ಬಂದು ಹೋಗೋಣ ಅಂತ ಹೇಳಿ ಹೊರಟಿದ್ದು. ಸೊ ಇದು ನನ್ನ ಕೋ-ಸಿಸ್ಟರ್ ದೊಡ್ಡಮ್ಮನ ಮನೆ. ಅಲ್ಲಿ ಕೊಟ್ಟು ಮುಗಿಸಿ ನಾವು ಅನುಗೋಳ ಅಂತ ಹೇಳಿ ನಮ್ಮ ಯಜಮಾನ್ರ ಫ್ರೆಂಡು ಇರೋ ಮನೆ, ಅಲ್ಲಿಗೆ ಬಂದ್ವಿ. ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅವರು ಬಿಡ್ದಿರ ನಮ್ಮನ್ನು ಊಟ ಎಲ್ಲ ಮಾಡಿಸಿನೇ ಕಳಿಸಿದ್ರು. 6 ಗಂಟೆ ಆಗಿತ್ತು ನಾವು ಅವ್ರ ಮನೆಗೆ ಹೋದಾಗ. ಅಲ್ಲೂ ಕೂಡ ಊಟ ಮಾಡಿ ಅವರು ನಮಗೆ ಅನ್ನ ಸಾಂಬಾರು ಮಾಡಿ, ಬೋಂಡ ಮಾಡಿ, ಟೀ ಕಾಫಿ ಎಲ್ಲ ಕಾಯಿಸ್ಕೊಟ್ಟು, ಎಷ್ಟು ಬೇಡ ಅಂತ ಕೇಳಿದ್ರು, ಅಷ್ಟು ದೂರದಿಂದ ಬಂದಿದ್ದೀರಾ, ಹಾಗೆ ಕಳಿಸೋದಾ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಊಟಕ್ಕೆಲ್ಲ ಹಾಕಿ ಕಳಿಸಿದ್ರು. 6:30 ಆಗಿತ್ತು ನಾವು ಅಲ್ಲಿ ಊಟ ಮಾಡಿದಾಗ. ನೋಡಿ, ಇವರೇ ನಮ್ಮ ಮನೆಯವ್ರ ಫ್ರೆಂಡು ಚಂದ್ರು ಅಂತ ಹೇಳಿ. ನಂಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದೆಲ್ಲ ಕೊಟ್ಟು ಮುಗಿಸ್ಕೊಂಡು ಅವತ್ತು ಆ್ಯಕ್ಚುಲಿ ನಾವು ಬೆಳಗ್ಗೆ 6:30ಗೆ ಮನೆ ಬಿಟ್ಟಿದ್ದು. ನಾವು ನೈಟ್ 8:30 ಆಯಿತು ಮನೆಗೆ ಬರೋದು. 12 ಅವರಿಗೆ 380 ಕಿಲೋಮೀಟರ್ಸ್ ಏನೋ
ಟ್ರಾವೆಲ್ ಮಾಡಿದ್ದಾಯಿತು. ಇದೊಂದು ರೀತಿ ಒನ್ ಡೇ ಟ್ರಿಪ್ ಥರನೂ ಆಯಿತು ನನಗೆ. ನನ್ನ ಫ್ರೆಂಡ್ನ ನೋಡಿ ಅಂತೂ ನನಗೆ ತುಂಬಾ ಖುಷಿ ಆಯಿತು. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ ಅಂತ